ನಮಸ್ಕಾರ ನಾಗರಾಜ್. ಇಲ್ಲಿ ನಾವು ತೋರಿಸ್ತಾ ಇರೋದು ಒಂದು ಆದಾಯ ಉತ್ಪನ್ನ ಬೆಳೆ ಹೂ ಕೃಷಿ. ಇದು ಚೆಂಡು ಹೂ ಅಂತ ಹೇಳ್ತಾರೆ ಇದಕ್ಕೆ. ರೈತರು ಇದನ್ನ ಬೇರೆ ಬೇರೆ ಥರದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಕೂಡ ಬೆಳೀತಾರೆ, ಬೇರೆ ಬೇರೆ ಬೆಳೆ ಪದ್ಧತಿನಲ್ಲೂ ಬೆಳೀತಾರೆ. ಈ ಪ್ರದೇಶದಲ್ಲಿ ಇದು ಹೆಚ್ಚಾಗಿ ಕಾಣ್ತಕ್ಕಂಥ ಒಂದು ಕೃಷಿ ಪದ್ಧತಿ. ಇದರಿಂದ ಬಹಳಷ್ಟು ಆದಾಯವೂ ಕೂಡ ರೈತರಿಗಿದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಈಗ ಈ ಕೂಟೂರಿನ ವೆಂಕಟೇಶ್ ಮತ್ತೆ ನಮ್ಮ ನಾಗರಾಜ್ ಅವರಿಂದ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಈಗ ಏನು ಅಂತ ಹೇಳಿ. ನಮಸ್ಕಾರ ವೆಂಕಟೇಶ್. ನಮಸ್ಕಾರ ವೆಂಕಟೇಶ್, ಇದು ಯಾವ ತಳಿ ಹೂವನಪ್ಪ ಇದು? ಇದು ಚಿಂತಾಮಣಿ ಅಂತಾರೆ ಸರ್. ಹೌದಾ? ಇದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರಲ್ಲ, ಅವಾಗ ಇದು ಅಯ್ಯಪ್ಪ ಸ್ವಾಮಿಗೆಲ್ಲ ಮಾಲೆ ಇದು ಜಾಸ್ತಿ ಹೂವು ಉಪಯೋಗಿಸ್ತಾರೆ. ಅದರಿಂದ ಯಾವ ಕಾಲದಲ್ಲಿ ಬೆಳಿತೀರಪ್ಪ ಇದನ್ನ? ಇದು ಮುಂಗಾರಲ್ಲೇ ನಾರ್ ಬಿಡ್ತೀವಿ, ಮಳೆ ಸ್ಟಾರ್ಟ್ ಆಗುತ್ತಾನೆ. ಆಮೇಲೆ ತಿರ್ಗಾ ಒಂದು 20 ದಿನಕ್ಕೆಲ್ಲ ನಾರ್ ಬಂದ್ಬಿಡ್ತೈತೆ. ಉಣ್ಬಿಟ್ಟು ಯಾರಾಕ್ ಬಿಡ್ತೀವಿ. ಹೂವು ಎಷ್ಟು ದಿನಕ್ಕೆ ಹೂವು ಬರ್ತದೆ ವೆಂಕಟೇಶ್ ಅವರೇ? ನೀವು ಊತಿ ಯಾರಾಕದ್ಮೇಲೆ 3 ತಿಂಗಳು ಕರೆಕ್ಟಾಗಿ ಬರ್ತದೆ ಸರ್. 3 ತಿಂಗಳು ಕರೆಕ್ಟಾಗಿ ಬರ್ತದೆ. ಹೌದು ಸರ್. ಬಂದ್ಮೇಲೆ ಎಷ್ಟು ದಿನದ ತನಕ ಹೂವು ಕೊಯ್ತಾನೆ ಇರುತ್ತೆ? ಇದು ಒಂದು 2 ತಿಂಗಳವರೆಗೂ ಕೊಯ್ತಾನೆ ಇರ್ತೈತೆ. ಇದು ಮಿಶ್ರ ಬೆಳೆಗೂ ಇದನ್ನ ಹಾಕೋಬಹುದಾ? ಮಾಡ್ಬೋದು ಸರ್. ಈಗ ನೀವು ಟೊಮಾಟೊ ಹಾಕಿದ್ರ, ಇಲ್ಲಿ ಇದನ್ನು ಹಾಕೊಂಡಿದ್ದೀರಾ. ಅದೇ ರೀತಿ ಬೇರೆ ಏನಾದ್ರು ಬೆಳೆಯಲ್ಲಿ ಕೂಡ ಇದನ್ನ ಮಧ್ಯನೇ ಉಪಯೋಗಿಸ್ಕೋಬಹುದು ಸರ್. ಆಮೇಲೆ ಇದು ಒಂದು ಎಕರೆಗೆ ಗಟ್ಟಲೆ ಹಾಕಿದಾಗ ನಿಮ್ಗೆ ಎಷ್ಟು ಲಾಭ ಕೂಡ ಉತ್ಪನ್ನ ಸಿಗ್ತದೆ ಇದರಲ್ಲಿ? ಒಂದು ಕುಯ್ಲಿಗೆ ಬಂದು 100 ಕೆಜಿನಿಂದ 150 ಕೆಜಿ ಒಂದು ಕುಯ್ಲಿಗೆ. ಹಾಗಾದ್ರೆ ಇದು ರೈತರಿಗೆ ಒಳ್ಳೆ ಲಾಭದಾಯಕ ಅಂತ ಅನಿಸ್ತಾ ಇದೆ ಸರ್. ಅಂದ್ರೆ ಇದನ್ನ ಒಂದು ಎಕರೆಗೆ ಒಬ್ಬ ರೈತ, ಒಂದು ಸಣ್ಣ ರೈತ ಒಂದು ಎಕರೆಗೆ ಹಾಕೊಂಡ್ರೆ ಒಂದು ಕುಯ್ಲಿಗೆ ಎಷ್ಟು ಹೂವು ಬರುತ್ತೆ? ಅದು ಒಂದು ಆ ಹೂವು ಮುಗಿಯೋದ್ರೊಳಗಡೆ ಎಷ್ಟು ಕುಯ್ಲು ಕೊಯ್ತಪ್ಪ? ಹೂವು ಒಂದು ಕುಯ್ಲಿಗೆ ಬಂದು 150ನಿಂದ 100 ಕೆಜಿ ವರೆಗೂ ಕೊಯ್ತಾ ಇದೆ ಒಂದು ಎಕರೆಗೆ. ಅದು 8 ದಿನಕ್ಕೆ ಒಂದ್ಸಲ ಕೊಯ್ತೀವಿ. ಎಷ್ಟು ಕೊಯ್ಲು ಕೊಯ್ತೀರಾ ಒಂದು ಎಕರೆದಲ್ಲಿ? ಒಂದು ಬೆಳೆಗೆ ಒಂದು 15 ಕೊಯ್ಲು ಕೊಯ್ತೀವಿ ಸರ್. 15 ಕೊಯ್ಲು. ಹೌದು ಸರ್. ಅಂದ್ರೆ ಲಾಭದಾಯಕವಾಗಿ ನಿಮ್ಗೆ ಇದೆ. ಒಂದು ಕೆಜಿಗೆ ಏನು ರೇಟ್ ಹೋಗುತ್ತೆ ವೆಂಕಟೇಶ್? ಹಬ್ಬದ ಟೈಮ್ನಾಗ ಆದ್ರೆ 15 ವರೆಗೂ ಇರ್ತಾರೆ ಕೆಜಿ ಲೆಕ್ಕದಾಗಾದ್ರೆ. ಬೆಂಗಳೂರಿಗೆ ಹಾಕಿದ್ರೆ ಒಂದು ಸಿಮೆಂಟ್ ಚೀಲ ಬಂದು 100-150 ವರೆಗೂ ಹೋಗ್ತಾ ಇದೆ. ಹೌದು ಸರ್. ಅಂದ್ರೆ ಇದು ಹಾಕೋದ್ರಿಂದ ಬೇರೆ ಏನಾನ ನಿಮ್ಗೆ ಈ ಮಧ್ಯೆ ಬೇರೆ ಬೇರೆ ಬೆಳೆಗಳು ಹಾಕೊಂಡು ಇದು ಹಾಕೋದ್ರಿಂದ ಈ ಬೇರೆ ಏನಾನ ಉಪಯೋಗ ಇದೆಯಾ ವೆಂಕಟೇಶ್ ಅವರೇ? ಈ ಹುಳ ಇದೆಲ್ಲ ಬರ್ತದಲ್ಲ ಬೇರೆ ಬೆಳೆಗೆ. ಅದೇ ಟೊಮಾಟೊ ಹಾಕ್ತಿವಲ್ಲ ಸರ್, ಟೊಮಾಟೊ ಆಗೋದ್ರಿಂದ ಹುಳ ಕಡಿಮೆ ಆಗುತ್ತೆ. ಎಲ್ಲ ಚೆಂಡು ಇದರಿಂದ ಹುಳ ಕಡಿಮೆ ಆಗುತ್ತೆ, ರೋಗ ಕಡಿಮೆ ಬರುತ್ತೆ. ಅದರಿಂದ ಹಾಕಿರೋದು ಇದು. ರೋಗ ಅಂತ ಹೇಳಿ ರೋಗನ ಅಥವಾ ಹುಳ ಕಡಿಮೆ ಆಗತ್ತಾ ಟೊಮೆಟೊದಲ್ಲಿ? ಹುಳನೂ ಕಡಿಮೆ ಆಗುತ್ತೆ, ಸ್ವಲ್ಪ ಈ ಬಿಂಗೆ ರೋಗ ಅದೆಲ್ಲ ಬರ್ತವೆ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನೊಂದು ವೆಂಕಟೇಶ್, ಇಲ್ಲಿ ಇದರಲ್ಲಿ ಈ ಚೆಂಡುವಿನ ಬೆಳೆನಲ್ಲಿ ಸುಮಾರು ಬೇರೆ ಬೇರೆ ಬಣ್ಣವನ್ನು ನಾವು ನೋಡಿದ್ದೀವಿ. ಹಳದಿ ಇರ್ಬೋದು ಅಥವಾ ಬೇರೆ ಬೇರೆ ಬಣ್ಣ ಇರ್ಬೋದು. ಈ ಮೆರೂನ್ ಕಲರ್ ಅಥವಾ ಕೆಂಪು ಕಲರ್ ಅಂತ ಕಾಣ್ತಾ ಇದೆಯಲ್ಲ ಈಗ. ಇದರೊಳಗೆ ಹೆಚ್ಚಾಗಿ ಮಾರುಕಟ್ಟೆನಲ್ಲಿ ಹೋಗ್ತಕ್ಕಂಥದ್ದು ಯಾವುದು? ಈ ಹಬ್ಬದ ಟೈಮ್ನಾಗ ಇದು ಚೆನ್ನಾಗಿ ಹೋಗುತ್ತೆ ಸರ್. ಈ ಕಲರ್ ಈ ಬಣ್ಣ. ಹೌದು ಸರ್. ಇದೇ ರೆಡ್ ಹೂವದ ಇದ್ರಾಗ ವೈಟ್ ಬರ್ತೈತೆ, ಅದು ಕಡಿಮೆ ಬೆಲೆ. ಹೌದು ಸರ್. ಇದು ರೆಡ್ ಸರ್, ಹಳದಿ ಈ ಕಲರ್. ಅದೇ ಆ ಕಲರ್ ಕಡಿಮೆ ಬೆಲೆ ಸರ್. ಇದು 15 ರೂಪಾಯಿ ಆದ್ರೆ ಅದು 7 ರೂಪಾಯಿಗೆ ತಗೊಂತಾರೆ, ಅರ್ಧ ಬೆಲೆ. ಹೌದು ಸರ್. ಈಗ ನಮಗೆ ರೈತರಿಗೆ ಇದನ್ನ ಯಾಕೆ ನಾವು ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ, ಈ ಬೆಳೆ ಈಗ ಹೇಳ್ದಂಗೆ ಮಿಶ್ರ ಬೆಳೆ ಮಾಡ್ಬೋದು ಒಂದು. ಇನ್ನೊಂದು ವೆಂಕಟೇಶ್, ಇಲ್ಲಿ ಮಿಶ್ರ ಬೆಳೆ ಮಾಡಿದಾಗ ನೀವು ಹೇಳಿದ್ರಿ ಒಂದು 150-200 ಕೆಜಿ ಬರ್ಬೋದು ಅಂತ ಅಲ್ವಾ? ಬರೀ ಇದನ್ನೇ ಬೆಳೆ ಮಾಡಿದ್ರೆ, ಏಕ ಬೆಳೆ ಮಾಡಿದ್ರೆ, ಅದು ಈ ಚೆಂಡುವನ್ನೇ ಮಾಡಿದ್ರೆ ಸಾಮಾನ್ಯ ಇಳುವರಿ ಎಷ್ಟು ಬರ್ಬೋದು? ಎಷ್ಟು ಕೆಜಿ ಕೊಯ್ಬೋದು ನೀವು ಇದೇ ಬೆಳೆ ಅಂದ್ರೆ? ಅಂದಾಜಿದೆ ಏನಾರು? ಅಂದ್ರೆ ಪೂರ್ತಿ ಏನು ಮಿಶ್ರ ಬೆಳೆ ಹಾಕಿದೆ, ಟೊಮಾಟೊ ನೀವು ಇನ್ನೊಂದು ಮತ್ತೊಂದು ಹಾಕ್ತಿರಲ್ಲ, ಅದು ಹಾಕಿದೇನೆ ಬೇರೆ ಹೂವು ಡಬಲ್ ಬರ್ತೈತೆ ಸರ್. 300 ಕೆಜಿ ವರೆಗೂ ಕೊಯ್ತೆ ಒಂದು ಎಕರೆಗೆ. 300 ಕೆಜಿ. ಹೌದು ಸರ್. ಇದರಲ್ಲಿ ಬೇರೆ 3 ತಿಂಗಳು ಅಂತ ಬೇರೆ ಬೆಳೆಗಳಿದೆಯಾ? ಹೌದು ಸರ್. 6 ತಿಂಗಳದು ಐತೆ, 3 ತಿಂಗಳದು ಐತೆ. ಇದಕ್ಕೆ ನೀರಾವರಿ ಅಗತ್ಯ ಇದೆಯಾ ಅಥವಾ ಒಣ ಬೇಸಾಯದಲ್ಲೇ ಮಾಡ್ಬೋದಾ? ಒಣ ಬೇಸಾಯದಲ್ಲೇ ನಾವು ಮಾಡ್ತಾ ಇದ್ದೀವಿ ಸರ್. ಸರಿ. ಈಗ ಅದನ್ನು ನಾವು ರೈತರಿಗೆ ಯಾಕೆ ಕೊಡ್ತೀವಿ ಅಂತ ಈಗಾಗಲೇ ಹೇಳ್ತಾ ಇದ್ದೀವಿ. ಒಣ ಬೇಸಾಯದಲ್ಲಿ ಮಾಡ್ಬೋದು, ನೀರಾವರಿ ಇದ್ರೂ ಕೂಡ ಮಾಡ್ಬೋದು. ಆಮೇಲೆ ನಂತರ ನಾವು ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲೂ ಕೂಡ ಮಾಡ್ಬೋದು.
ಹಬ್ಬದ ಸಮಯದಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ. ಇನ್ನು ಎರಡನೇದು ನಾವು ಯಾವುದು ಬೇರೆ ಬೆಳೆ ಮಾಡಿರ್ತೀವೋ, ಉದಾಹರಣೆಗೆ ಟೊಮೆಟೊ ಇರ್ತದೆ, ಅಥವಾ ನೀವೇನು ಹುರುಳಿಕಾಳು, ಇನ್ಯಾವುದೋ ಬದನೆ ಹಾಕಿರ್ತೀರಾ. ಇದಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಿಶ್ರ ಬೆಳೆ ಇದೊಂದು ಸ್ವಲ್ಪ ಈ ಚೆಂಡು ಬೇರೆ ಬೇರೆ ಕೀಟಗಳನ್ನ, ರೋಗಗಳನ್ನ ತಡೆಗಟ್ಟೋದ್ರಲ್ಲಿ ಸಹಾಯ ಮಾಡೋದ್ರಿಂದ ರೈತರಿಗೆ ಈ ಮಿಶ್ರ ಬೆಳೆನಲ್ಲಿ ಇದನ್ನು ಉಪಯೋಗ ಮಾಡಿದ್ರೆ ಒಂದು ಆದಾಯ ಆಗುತ್ತೆ. ಎರಡನೇದು ಅವರ ಮುಖ್ಯ ಬೆಳೆಗೆ ಬಹಳ ಉಪಯೋಗ ಆಗುತ್ತೆ. ಇದನ್ನ ರೈತರು ಎಲ್ಲ ಕಡೆ ಅಳವಡಿಸ್ಕೋಬಹುದು. ಚಿಂತಾಮಣಿ ಅಂತಕ್ಕಂಥ ಈ ಒಂದು ತಳಿ ಇದು. ಇದರ ಬೀಜ ಕೂಡ ಈಗ ಬೇರೆ ಬೇರೆ ಕಡೆಗೆ ನಾವು ಮಾಡ್ಲಿಕ್ಕೆ